ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣ ಇವತ್ತು ಯಾವ ರೀತಿಯಾಗಿದೆ ಅಂದರೆ, ಎಲ್ಲೋ ಒಂದು ಕಡೆ ಫಾಲೋವರ್ಸು, ಲೈಕ್ಸು, ಕಾಮೆಂಟ್ಸ್ಗೋಸ್ಕರ ಏನು ಬೇಕಾದರೂ ರೆಡಿ ಆಗುತ್ತೆ. ಅಶ್ಲೀಲ ಆಗಲಿ, ಇನ್ನೊಂದಾಗಲಿ, ಎಲ್ಲೋ ಒಂದು ಕಡೆ ಕೆಲಸ ಕೊಡಿಸುತ್ತೀನಿ, ಇನ್ನೊಂದು ಕೊಡ್ತೀನಿ ಅಂತೇಳಿ ಅಪ್ಲಿಕೇಶನ್ಗಳನ್ನ ಕ್ರಿಯೇಟ್ಗಳು ಮಾಡ್ಕೊಳ್ಳೋದಾಗಲಿ, ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯ ಸರ್ಕಾರಗಳು ಮಾಡಿದ್ರೆ ಅಪ್ಲಿಕೇಶನ್ಗಳು ಒಂದು 3 ದಿನ 4 ದಿನ ಇರುತ್ತೆ, ಆನ್ಲೈನಲ್ಲಿ ಅರ್ಜಿ ಹಾಕೋದು ಮತ್ತು ಕೆಲಸ ಸಿಗುತ್ತೆ. ಅದೇ ಕೆಲವು ಫ್ರಾಡ್ಗಳು ಮಾಡಿ ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಜನರನ್ನು ಫಾಲೋವರ್ಸ್ ಮಾಡಿಕೊಂಡು ಅವ್ರ ಅಕೌಂಟಿಂದ ಅದೇನು ಲೂಟಿ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ಇದು ಈ ಹಗಲು ದರೋಡೆ ಮಾಡುವಂಥದ್ದು ಗೊತ್ತಾಗಲ್ಲ. ಎಲ್ಲೋ ಒಂದು ಕಡೆ ನಮ್ಮಂಥ ಎಷ್ಟೋ ಪ್ರಜ್ಞಾವಂತ ಯುವಕರುಗಳು, ಪುಣ್ಯಾತ್ಮ ತಂದೆ ತಾಯಿಗಳು ಇವತ್ತು ಅವಿದ್ಯಾವಂತರಿದ್ದಾರೆ ನಮ್ಮ ಹಳ್ಳಿಗಾಡಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ. ಎಲ್ಲೋ ಒಂದು ಕಡೆ ಆದರೂ ಸಹ ಇವತ್ತು ಜನಸಾಮಾನ್ಯರು ದಾರಿ ತಪ್ಪಿದ್ದಾರೆ. ಎಲ್ಲೋ ಒಂದು ಕಡೆ ಈ ಸಾಮಾಜಿಕ ಜಾಲತಾಣ ಯಾವ ರೀತಿ ಆಗಿದೆ ಅಂದರೆ, ಎಲ್ಲೋ ಒಂದು ಕಡೆ ಲೈಕು, ಕಾಮೆಂಟ್ಸು ಮತ್ತು ಫಾಲೋವರ್ಸ್ಗೋಸ್ಕರ ಏನೇನು ಯಾವ ರೀತಿ ಇವತ್ತು ದಾರಿ ತಪ್ಪಿದ್ದಾರೆ ಅಂದರೆ ನಮ್ಮ ಯುವ ಜನಾಂಗ ಎಲ್ಲೋ ಒಂದು ಕಡೆ ಇದು ಯಾವುದಿಗೂ ಸಹ ಇವತ್ತು ಗೊತ್ತಾಗ್ತಿಲ್ಲ. ಎಲ್ಲೋ ಒಂದು ಕಡೆ ಮಾಹಿತಿಗಳು ಕರೆಕ್ಟಾಗಿರಬೇಕು. ಯಾವುದೇ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋದಾಗಲಿ, ಯಾವುದೇ ಒಂದು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದಾಗಲಿ, ಮತ್ತು ನೀವು ಅದಕ್ಕೆ ಆ ಅಪ್ಲಿಕೇಶನ್ ಚಾರ್ಜಸ್ನ ಸೆಂಡ್ ಮಾಡೋದಾಗಲಿ, ಎಲ್ಲವೂ ಮಾಹಿತಿಗಳನ್ನ ತೆಗೆದುಕೊಂಡು ಯಾವ ರೀತಿ ಇದೆ ಅಂತೇಳಿ ಪರಿಶೀಲನೆ ಮಾಡಿ, ಇಲ್ಲಿ ಯಾವುದು ಫೇಕಾ, ಇದು ಇನ್ನೊಂದು ಅಕೌಂಟ್ಗಳು ಬೇರೆ ಹೆಸರಲ್ಲಿ 3-4 ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಇವತ್ತು ಜನಸಾಮಾನ್ಯರ ಜೀವನ ಜೊತೆ ಚೆಲಾಟ ಆಡುವಂಥ ಎಷ್ಟೋ ಇವತ್ತು ಕುಖ್ಯಾತಿ, ಅವ್ರನ್ನ ಯಾವ ರೀತಿ ಪದ ಬಳಸಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಅಂಥ ಕಳ್ಳರುಗಳು ಇದ್ದಾರೆ. ಎಲ್ಲೋ ಒಂದು ಕಡೆ ನಮ್ಮ ಅಂತ ನಾನು ಪ್ರತಿ ಬಾರಿನೂ ನಾನು ವಿಡಿಯೋ ಮುಖಾಂತರ ಹೇಳೋದು ಇಷ್ಟೇ, ದಾರಿ ತಪ್ಪಬೇಡಿ. ನಾನು ಎಲ್ಲೋ ಒಂದು ಕಡೆ ಈಗ ಕೆಲವೇ ಒಂದು ಕ್ಷಣದ ಹಿಂದ್ಗಡೆ ಒಂದು ವಿಡಿಯೋನ ನೋಡಿದೆ. ಫೇಕ್ ಅಕೌಂಟ್ ಉದ್ಯೋಗವನ್ನು ಕೊಡಿಸ್ತೀವಿ ಮತ್ತು ಇಷ್ಟು ದುಡ್ಡು ಕಳಿಸಿ ಇಷ್ಟು ಇದಾಗುತ್ತೆ ಅಂತೇಳಿ ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಈ ರೀತಿ ಜನಸಾಮಾನ್ಯರನ್ನ ದಾರಿ ತಪ್ಪಿಸೋದು ಎಷ್ಟು ಸರಿ? ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರನೂ ಸಹ ಗಮನ ಕೊಡಬೇಕು. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರಗಳು ಇಂಥ ಒಂದು ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಜನರನ್ನು ದಾರಿ ತಪ್ಪಿಸುವಂಥಲ್ಲಿ ಕಡಿವಾಣ ಹಾಕಬೇಕು. ಎಲ್ಲೋ ಒಂದು ಕಡೆ ಜನಸಾಮಾನ್ಯರು ಗೊತ್ತಿಲ್ಲದೆ ನನ್ನ ಹಳ್ಳಿಗಾಡಿನ ಪುಣ್ಯಾತ್ಮ ತಂದೆ ತಾಯಿಗಳ ಮಕ್ಕಳುಗಳು ಜಾಗೃತರಾಗಬೇಕು. ದಾರಿ ತಪ್ಪುವಂಥದ್ದು ಬೇಡ. ಎಲ್ಲೋ ಒಂದು ಕಡೆ ಸರ್ಕಾರಗಳ ನೀತಿ ನಿಯಮಗಳು ಕೆಲವೇ ಅದಕ್ಕೆ ಸಮಯ ಇಷ್ಟು ದಿನ ಅಂತ ಘೋಷಣೆ ಆಗಿರುತ್ತೆ. ಆ ಸಮಯದಲ್ಲಿ ಮಾತ್ರ ನೀವು ಆನ್ಲೈನಲ್ಲಿ ಅರ್ಜಿಗಳನ್ನ ಹಾಕೋದು. ಅದು ಬಿಟ್ಟು ಇವತ್ತು ಸಾಮಾಜಿಕ ಜಾಲತಾಣ ನೋಡಿ ನೀವು ಅದನ್ನ ಲೈಕು, ಸಬ್ಸ್ಕ್ರೈಬು ಮತ್ತು ಶೇರ್ ಮಾಡ್ಕೊಂಡು ಫಾಲೋವರ್ಸ್ ಮಾಡಿದ್ರೆ ನಿಮ್ಮ ಜೋಬಿಗೆ ಖಾತ್ರಿ ಆಗುತ್ತೆ. ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರು ಪ್ರಜ್ಞಾವಂತರಾಗಬೇಕು, ನಾಗರಿಕರಾಗಬೇಕು, ಸತ್ತ ಪ್ರಜೆಗಳಾಗಬಾರ್ದು. ಎಲ್ಲೋ ಒಂದು ಕಡೆ ನನ್ನ ವಿಡಿಯೋ ಮುಖಾಂತರ ಇಡೀ ರಾಜ್ಯದ 700 ಕೋಟಿ ಜನತೆ ಆಗಲಿ, ಇಡೀ ರಾಜ್ಯದ ನಾನಾ ಭಾಗದ 31 ಜಿಲ್ಲೆಗಳಾಗಲಿ, 224 ತಾಲೂಕುಗಳಾಗಲಿ, ಇವತ್ತು ಎಷ್ಟು ಜನಸಾಮಾನ್ಯರು ಇವತ್ತು ಗೊತ್ತಿಲ್ಲದೇನೋ ಯಾರಿಗೂ ಹೇಳ್ಕೊಳಗಾಗ್ದೇ ದುಡ್ಡುಗಳನ್ನ ಕಳ್ಕೊಂಡಿದ್ದಾರೆ ಆನ್ಲೈನ್ ಮುಖಾಂತರ. ಎಲ್ಲೋ ಒಂದು ಕಡೆ ಇದು ದಂಧೆಗಳು ಸಹ ಆಗಿದೆ. ಈ ದಂಧೆಗಳು ನಿಲ್ಲಬೇಕು. ಎಲ್ಲೋ ಒಂದು ಕಡೆ ನೀವು ಜಾಗೃತೆಯಿಂದ ನಿಮ್ಮ ಒಂದು ಸಾಮಾಜಿಕ ಜಾಲತಾಣದ ಒಂದು ಪೇಜ್ಗಳನ್ನ ಸರಿಯಾಗಿ ಹ್ಯಾಂಡ್ಲು ಮಾಡಬೇಕು. ಮತ್ತು ಹಾಗೆಯೇ ನೀವು ನೋಡುವಂಥ ಸಾಮಾಜಿಕ ಜಾಲತಾಣದಲ್ಲಿ ಯಾವುದು ಸತ್ಯನ ಅಸತ್ಯನ ಏನು ಅದರಲ್ಲಿ ಪರಿಶೀಲನೆ ಮಾಡಿ ನೀವು ಒಂದು ಅರ್ಜಿಗಳನ್ನ ಹಾಕಬೇಕು ಮತ್ತು ಅದನ್ನ ಶೇರ್ನ ಮಾಡಬೇಕು ಮತ್ತು ಅದು ಫಾಲೋ ಮಾಡಬೇಕು. ಅದು ಶುಲ್ಕಗಳನ್ನ ಕಟ್ಟುವಂಥದ್ದಲ್ಲಿ ನೀವು ದಾರಿಗಳನ್ನ ತಪ್ಪಿದ್ದೀರಿ. ಎಲ್ಲೋ ಒಂದು ಕಡೆ ನಿಮ್ಮ ಹೆಂಡತಿ ಮಕ್ಕಳುಗಳು ಬೀದಿಗೆ ಬರ್ತಾರೆ. ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಜಾಬ್ಗಳಿಗೆ ರಾಜ್ಯದ ನಾನಾ ಭಾಗದಲ್ಲಿ ಈ ಥರ ತೊಂದರೆಗಳು ಇವತ್ತು ನಮ್ಮ ಜನಸಾಮಾನ್ಯರುಗಳು ಮೇಲೆ ಆಗ್ತಿದೆ. ಎಲ್ಲೋ ಒಂದು ಕಡೆ ಈ ಒಂದು ಕಡಿವಾಣ ನಮ್ಮ ರಾಜ್ಯ ಸರ್ಕಾರ ಕೂಡಲೇ ಮಾಡಬೇಕು, ಎಚ್ಚೆತ್ಕೋಬೇಕು ಅಂತ ಆಗ್ರಹ ಪಡಿಸ್ತಾ ನನ್ನ ವಿಡಿಯೋ ಮುಖಾಂತರ ಇಡೀ ರಾಜ್ಯದ ಜನತೆಗೆ ನಾನು ಹೇಳ್ತೀನಿ. ಎಲ್ಲೋ ಒಂದು ಕಡೆ ನನ್ನ ಪುಣ್ಯಾತ್ಮ ಇವತ್ತು ವಿದ್ಯಾವಂತ ಯುವಕರುಗಳು ಎಲ್ಲೋ ಒಂದು ಕಡೆ ನೀವು ಈ ಥರ ಸಾಮಾಜಿಕ ಜಾಲತಾಣದ ಕೆಲವು ಇದನ್ನು ನೋಡಿಕೊಂಡು ಟ್ಯಾಗ್ಲೈನ್ಗಳು ನೋಡಿಕೊಂಡು ಇನ್ನೊಂದು ನೋಡಿಕೊಂಡು ದಾರಿ ತಪ್ಪುವಂಥದ್ದು ಬೇಡ. ಪರಿಶೀಲನೆ ಮಾಡಿ ಇದು ಸತ್ಯದನ್ನು ಇದು ಏನು ಇದು ದಾರಿ ತಪ್ಪಿದೆ, ಎಲ್ಲಿ ಏನು ಒಬ್ಬರಲ್ಲ ಇಬ್ಬರಿಗೆ ನೀವು ಮಾಹಿತಿಗಳನ್ನ ಹಂಚ್ಕೊಳ್ಳಿ. ಹಾಗೆ ಮಾತ್ರ ಈ ಒಂದು ವ್ಯವಸ್ಥೆಯಲ್ಲಿ ಕಡಿವಾಣ ಹಾಕ್ಬೋದು. ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಯಾವ ರೀತಿ ಆಗ್ತಿದೆ ಅದೆಲ್ಲ ನಾವು ಎಲ್ಲೋ ಒಂದು ಕಡೆ ಜಾಗೃತಿಯಿಂದ ನಾವು ಎಲ್ಲೋ ಕೆಲವು ವಿಡಿಯೋ ಮುಖಾಂತರ ಜನದ ನಾನಾ ಭಾಗದ ಜನತೆಗಳಿಗೆ ಅರಿವಾಗಬೇಕು, ಜಾಗೃತಿ ಮೂಡಬೇಕು, ಜನರಲ್ಲಿ ಒಂದು ಆಶಾಭಾವನೆ ಬರಬೇಕು ಮತ್ತು ಅವ್ರಿಗೆ ಯಾವ ರೀತಿ ದಾರಿ ತಪ್ಪಬಾರ್ದು ಅನ್ನೋದು ನನ್ನ ವಿಡಿಯೋ ಮುಖಾಂತರ ಇಡೀ ರಾಜ್ಯದ ಜನತೆಗೆ ನಾನು ಜಾಗೃತಿ ಮೂಡಿಸ್ತಾ ಇದ್ದೀನಿ. ಕೆಲವು ನಾವು ಎಷ್ಟೋ ಬಾರಿ ಹೇಳ್ತಿರ್ತೀವಿ, ಆದರೂ ಸಹ ಜನಸಾಮಾನ್ಯರು ದಾರಿ ತಪ್ಪಿದ್ದಾರೆ. ಈ ದಾರಿಗಳನ್ನ ತಪ್ಪುದನ್ನು ನಿಲ್ಲಬೇಕು ಮತ್ತು ಜಾಗೃತಿಯಿಂದ ಪರಿಶೀಲನೆ ಮಾಡಿ. ನಿಮ್ಗೆ ಗೊತ್ತಿಲ್ಲ ಅಂದರೆ ಒಂದು 5 ಜನ ವಿದ್ಯಾವಂತರುಗಳನ್ನ ಕೇಳಿಕೊಂಡು ಪರಿಶೀಲನೆ ಮಾಡ್ಕೊಳ್ಳಿ. ಎಲ್ಲ ಮುಂದೊಂದು ದಿನ ರಾಜ್ಯ ಸರ್ಕಾರನೂ ಇದ್ರೋಗಿ ಕಡಿವಾಣ ಆಗ್ತದೆ ಅಂತ ನನ್ನಲ್ಲೆಲ್ಲೋ ಭಾವನೆ ಇದೆ. ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣನ ಬಳಸುವಂಥವ್ರು ಮತ್ತು ಉಪಯೋಗಿಸುವಂಥವ್ರು ಮತ್ತು ಅದನ್ನು ನೋಡುವಂಥವ್ರು ಮತ್ತು ಅದರ ಒಂದು ಪರಿಶೀಲನೆ ಮಾಡುವಂಥವ್ರು ಎಲ್ಲರೂ ಜಾಗೃತಿಯಿಂದ ಈ ಒಂದು ನಿಮ್ಮ ಪೇಜ್ಗಳನ್ನ ಹ್ಯಾಂಡ್ಲುಗಳು ಮಾಡಿ ಅಂತೇಳಿ ಈ ಮುಖಾಂತರ ಜನಸಾಮಾನ್ಯರಲ್ಲಿ ಹೇಳ್ತಿದ್ದೀನಿ. ಮತ್ತು ಹಾಗೆಯೇ ಎಲ್ಲೋ ಒಂದು ಕಡೆ
ಇಂಥ ಒಂದು ವ್ಯವಸ್ಥೆ ಎಲ್ಲೋ ಒಂದು ಕಡೆ ದಿನಕ್ಕೆ ಜಾಸ್ತಿನೇ ಆಗ್ತಿದೆ. ಇದನ್ನು ಕಡಿವಾಣ ಹಾಕಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರನ ಮತ್ತೊಮ್ಮೆ ಆಗ್ರಹ ಪಡಿಸ್ತಾ, ಒಂದು ಗೃಹ ಇಲಾಖೆಗೂ ಸಹ ನಾನು ಎಲ್ಲೋ ಒಂದು ಕಡೆ ಆಗ್ರಹ ಪಡಿಸ್ತಿದ್ದೀನಿ. ಎಲ್ಲೋ ಒಂದು ಕಡೆ ರಾಜ್ಯದ 7 ಕೋಟಿ ಜನತೆ ಯಾವುದೇ ಕಾರಣಕ್ಕೂ ನೀವು ಸಾಮಾಜಿಕ ಜಾಲತಾಣ ಆಗಲಿ, ದೃಶ್ಯ ಮಾಧ್ಯಮ ಆಗಲಿ, ಪೇಪರ್ ಮಾಧ್ಯಮ ಆಗಲಿ ಜಾಗೃತಿಯಿಂದ ಬಳಸಿ ನಿಮ್ಮ ಒಂದು ವ್ಯವಸ್ಥೆನ, ನಿಮ್ಮ ಒಂದು ಖಾತೆಯಲ್ಲಿರುವಂಥ ಹಣವನ್ನು ಜಾಗೃತೆಯಿಂದ ಉಪಯೋಗಿಸ್ಕೊಳ್ಳಿ. ಮತ್ತು ಯಾವುದಕ್ಕೂ ಆಸ್ಪದ ಕೊಡಬೇಡಿ, ದಾರಿ ತಪ್ಪಬೇಡಿ. ಮತ್ತು ಈ ಒಂದು ವ್ಯವಸ್ಥೆ ಏನಿದೆ, ವ್ಯವಸ್ಥೆಯಲ್ಲಿ ಯಾವ ರೀತಿ ನ್ಯಾಯಸಮ್ಮತ, ದಾರಿಯುತವಾಗಿ, ನ್ಯಾಯಯುತವಾಗಿ ನಡೀರಿ ಅಂಥೇಳಿ ನಾನು ವೀಡಿಯೋ ಮುಖಾಂತರ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ವೀಡಿಯೋನ ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಒಂದೇ ಮಾತರಂ.